ಹಲೋ ಫ್ರೆಂಡ್ಸ್, ನಾನು BKC ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ JD ಸಂಬಂಧಪಟ್ಟಂತೆಯೇ ಇವತ್ತು JD ಹಾಗೂ ಟ್ರೇಡ್ಸ್ಮೆನ್ನ ಎಲ್ಲ ಶಿಫ್ಟ್ಗಳನ್ನು ಮುಗಿದಿದ್ದಾವೆ. ಸೊ ಅದಕ್ಕೋಸ್ಕರ ಈ 2ನೇ ತಾರೀಕು ಕಂಪ್ಲೀಟ್ ಆಗಿ ಯಾವ ರೀತಿ ಕ್ವಶನ್ಸ್ ಬಂದಾವ ಅಂತೇಳಿ ಎಲ್ಲ ಶಿಫ್ಟ್ಗಳಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು ಒಂದು 50+ ಕ್ವಶನ್ಗಳು ಅದಾವೆ. ಅವುಗಳು ಯಾವ ರೀತಿ ಪ್ರಿವಿಯಸ್ ಇಯರ್ನ ಹೇಳ್ತಾ ಇದ್ನಿ, ಪ್ರಿವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಂತಹ ಆಫೀಸಲ್ಲಿ ಬಿಟ್ಟಂತಹ 46 ಟೆಸ್ಟ್ಗಳಲ್ಲಿ ಯಾವ್ಯಾವ ಕ್ವಶನ್ ಇದ್ದು ರಿಪೀಟ್ ಆಗ್ತಾ ಇದ್ದಾವೋ ಇಲ್ಲೋ ಅಂತೇಳಿ ಭಾಳ ಜನ ಡೌಟ್ ಒಳಗಿದ್ರು. ಕೆಲವೊಂದು ಜನ ಸರ್ ರಿಪೀಟ್ ಆಗತ್ತವ ಅಂತೇಳಿ ಭಾಳ ಜನ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಿಮ್ಗೆ ಆ ಕ್ವಶನ್ಗಳ ಜೊತೆಗೆ ಅವುಗಳ ಆನ್ಸರ್ಗಳು ಕೆಲವೊಂದು ಅದಾವ, ಕೆಲವೊಂದು ಆನ್ಸರ್ಗಳು ನಿಮಗೆ ಬಿಟ್ಟಿದ್ದೀನಿ. ಓಕೆ, ನಿಮಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊರಿ, ಇಲ್ಲ ಬೇಕಿದ್ರೆ ನನ್ನ ನಂಬರ್ಗೆ ನೀವು ಮೆಸೇಜ್ ಮುಖಾಂತರ ಮಾಡ್ಬೋದು, ಇಲ್ಲ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಅದರೊಳಗೆ ನೀವು ಆ PDF ನಿಮಗೆ ಕಳಿಸ್ತೀನಿ. ಓಕೆ, ಡನ್. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ಓಕೆ, ನೋಡಿರಿ, ಫಸ್ಟ್ ನೋಡಿರಿ ಯಾವ ರೀತಿ ಕ್ವಶನ್ ಅಂದರೆ, ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಗುಲ್ಜಲಾನಂದ ಅವರಾಗಿದ್ದರು. ಆಮೇಲೆ ಧೂಮರ್ ನೃತ್ಯ ಎಲ್ಲಿ ಆಗಿತ್ತು, ರಾಜಸ್ಥಾನದಲ್ಲಿ ಬರುತ್ತೆ. ನೋಡಿರಿ, ಬ್ರಹ್ಮ ಸಮಾಜ ಇದು ಕೂಡ ಮಾಡೆಲ್ ಟೆಸ್ಟಲ್ಲಿ ಬಂದದ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯರು ಮಾಡಿದರು, ಎಷ್ಟರಲ್ಲಿ ಅದು ಬಂದದ. ಆಮೇಲೆ 1828 ರಾಜ್ಯಸಭೆಯ ಮುಖ್ಯ ಸಭಾಪತಿಗಳು ಯಾರಾಗಿರ್ತಾರೆ, ಉಪರಾಷ್ಟ್ರಪತಿ, ಇವುಗಳು ಬಂದವ. ನೋಡಿರಿ, ಅದೇ ರೀತಿ ಪ್ರಸ್ತುತ ಯಾರ್ಯಾರ ಕಮೆಂಟ್ ಮುಖಾಂತರ ನೀವು ತಿಳಿಸ್ರಿ. ಪೋರಸ್ ಯುದ್ಧ ಯಾವಾಗ ಆಗಿದೆ, ಕ್ರಿಸ್ತಪೂರ್ವ 326. ಪ್ರಸ್ತುತ CAG ಇದು ಕೂಡ ಮಾಡೆಲ್ ಟೆಸ್ಟಲ್ಲಿ ಹೇಳಿದ್ದೀನಿ. ಸಂಜಯ್ ಮೂರ್ತಿ. ಪ್ರಸ್ತುತ ಮುಖ್ಯ ಚುನಾವಣೆ ಜ್ಞಾನೇಶ್ ಕುಮಾರ್, ಇದು ಆಗ್ಯದ. ಲಘು ಸಂವಿಧಾನ ಯಾವುದು, 42ನೇ ತಿದ್ದುಪಡಿ ಅಂತ ಅದು ಬಂದದ. ನೆಕ್ಸ್ಟು ಶೇಕಡ 70 20% ಅಂದರೆ ಈ 0 ಆಯಿತು, 7 14 ಬರುತ್ತೆ. ನೆಕ್ಸ್ಟು ಸುಣ್ಣ ಮತ್ತು ನೀರಿನ ಪ್ರಕ್ರಿಯೆ ಯಾವುದಕ್ಕೆ ಉದಾಹರಣೆ ಅಂದ್ರೆ ಉಷ್ಣೋತ್ಪಾದಕ, ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡುತ್ತಾ. ಮೇನ ಕರಗುವ ವಿಧಾನ, ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ಎಲ್ಲ ಅದು ಕೂಡ ಬಂದದ. ನೆಕ್ಸ್ಟ್ ಕಣ್ಣಿಗೆ ಆರೋಗ್ಯಕ್ಕೆ ಸಂಬಂಧ ವಿಟಮಿನ್ ಯಾವುದು, ವಿಟಮಿನ್ A ಆಗಿರುತ್ತೆ. ನೋಡಿರಿ, ಇದು ಕೂಡ ಬಂದದ. ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಆನಿ ಬೆಸೆಂಟ್ ಆಗಿರ್ತಾರೆ. ಮೊದಲ ಭಾರತೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸರೋಜಿನಿ ನಾಯ್ಡು ಅವರಾಗಿರ್ತಾರೆ. ಎರಡೂ ಇಂಪಾರ್ಟೆಂಟು ನೆಕ್ಸ್ಟ್ ಬರೆಯುವಂಥವ್ರಿಗೆ. ನೆಕ್ಸ್ಟ್ ನೋಡಿರಿ, 200ರ ಶೇಕಡ 20 ಅಂದರೆ 2 0 ಹೋಗ್ತವೆ. ನೆಕ್ಸ್ಟ್ ಎಷ್ಟು ಬರ್ತದೆ, ಇದು 0 ಹೋಯಿತು, 4 1 0 ಅಂದರೆ 40 ಆಯಿತು. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು, ಏಷ್ಯಾ ಖಂಡ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೂಲ ಘಟಕ ಯಾವುದು, ಗ್ರಾಮ ಪಂಚಾಯಿತಿ. ಫಕೀರ್ ಸನ್ಯಾಸಿ ದಂಗೆ ಎಲ್ಲಿ ಆಯಿತು, ಬಂಗಾಳ ಪ್ರದೇಶಗಳಲ್ಲಿ. ಜಲಜೀವನ ಉದ್ದೇಶ ಇದು ಕೂಡ ಮಾಡೆಲ್ ಟೆಸ್ಟಲ್ಲಿ ಬಂದದ. ಪ್ರತಿ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸುವಂತಹ ವ್ಯವಸ್ಥೆ. ಸೊ ಈ ರೀತಿ ನಿಮಗೆ ಮಾಡೆಲ್ ಟೆಸ್ಟಲ್ಲಿ ಬಂದಂತಹ ಕೆಲವೊಂದು ಕ್ವಶ್ನೆಗಳು ಭಾಳಷ್ಟು ರಿಪೀಟೆಡ್ ಆಗಿರುವಂಥವು. ಮ್ಯಾಥ್ಸ್ ಒಳಗಂತೂ ಸಂಖ್ಯೆಗಳು ಚೇಂಜ್ ಆಗಿ ಹೊರತು ಬೇರೆ ಏನಿಲ್ಲ. ಶಬ್ದವು ಯಾವ ರೀತಿಯಲ್ಲಿ ಸಂಚರಿಸುತ್ತದೆ ಅಂದ್ರೆ ತರಂಗದ ರೂಪದಲ್ಲಿ ಸಂಚರಿಸುತ್ತದೆ. ನೆಕ್ಸ್ಟು H2O ಇದು ಯಾವುದ್ರದ್ದು ಅನುಸೂತ್ರ, ನೀರಿನ ಅನುಸೂತ್ರ. ನೆಕ್ಸ್ಟ್ 9ರ ವರ್ಗಮೂಲ ಎಷ್ಟು, 9 9 81. ಇಲ್ಲಿ ನೋಡಿರಿ, X ವ್ಯಾಲ್ಯೂ ಕಂಡಿಡಿ ಅಂದ್ರೆ 7 ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 22ರ 7 ಆದ್ರೆ 15 ಆಯಿತು. ಡಿವೈಡೆಡ್ ಬೈ 3 ಅಂದ್ರೆ 3 5 15, ಆಪ್ಷನ್ 5 ಬರುತ್ತೆ. ನೆಕ್ಸ್ಟ್ ನೋಡಿರಿ, ಏನು ಕೇಳೋಣ, 5ನೇ ಕ್ವಶನ್. 2 3 5 7 ಇದು ಯಾವ ಸಂಖ್ಯೆಯ ಗುಂಪಿಗೆ ಸೇರುತ್ತದೆ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ, ಅವಿಭಾಜ್ಯ ಸಂಖ್ಯೆಗಳ ಗುಂಪು. ನೆಕ್ಸ್ಟು ಇದು ಕೂಡ ಕ್ವಶನ್ ಆಗಿದೆ ನೋಡಿರಿ, ಮಾಡೆಲ್ ಟೆಸ್ಟ್ಗಳಲ್ಲಿ ಇವೆಲ್ಲ ಬಂದವ. ಆದರೆ ಅಲ್ಲಿ ಬಂದಂಥದ್ದು 9ರ ವರ್ಗಮೂಲ ಬಂದದ. X ವ್ಯಾಲ್ಯೂ ಕಂಡುಹಿಡಿದು ಬಂದದ. ಒಂದು ಸಮಬಾಹು ತ್ರಿಭುಜದ ಒಂದು ಕೋನದ ಅಳತೆ ನಿನ್ನೆ ಅಥವಾ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾವುದು, ಎಲ್ಲ ಕೋನಗಳು ಸಮ ಇರ್ತವೆ, 60 ಡಿಗ್ರಿ. ಕಿಲೋಗ್ರಾಮ್ನ ಮೂಲ ಘಟಕ ಸರಾಸರಿ. ನೋಡಿರಿ, ಎಲ್ಲ ಸಂಖ್ಯೆ ಕೂಡಿಸ್ಬೇಕು, ಡಿವೈಡೆಡ್ ಬೈ ಅವೇ ಸಂಖ್ಯೆ ಎಷ್ಟದ ಮಾಡಬೇಕು. ಇಲ್ಲಿ ನೋಡಿರಿ, ಇದು ಆಗಿದೆ 7² ಅಂದರೆ 49. ಅಲ್ಲಿ ಕೇಳಿದ್ದು ಬೇರೆ ಇತ್ತು. 5 5 25 ಮೈನಸ್ ಮಾಡಿರಿ, ಎಷ್ಟು ಬರ್ತದೆ, ಅದೇ ಫೈನಲ್ ಆನ್ಸರು. ಡನ್, 24 ಬರ್ತದೆ. ನೆಕ್ಸ್ಟು ಮಾನವನ ದೇಹದಲ್ಲಿ ರಕ್ತ ಕೆಂಪು ಇರಲು ಕಾರಣ, ಅದು ಕೇಳ್ಯಾರ ನೋಡಿರಿ. 10ರ ಕ್ಯೂಬ್ ಸಾಮಾನ್ಯ ರೂಪದಲ್ಲಿ ಎಷ್ಟು ಬರ್ತದೆ ಅಂದ್ರೆ 1000 ಬರ್ತದೆ. ನೆಕ್ಸ್ಟು -3 -4 ಇಂಟು ಮಾಡಿದ್ರೆ 12 ಬಂತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಬರೀ 12. ಅದೇ ರೀತಿ ಭೂಮಿಗೆ ಸಹಜವಾದಂತಹ ಅಂದ್ರೆ ಅದಕ್ಕೆ ಸಮೀಪ ಆದದಕ್ಕೆ ಇಲ್ಲ ಏಕಮಾತ ಅಂದ್ರೆ ಅದಕ್ಕೆ ಅದರಂಥದ ಗ್ರಹ ಇನ್ನೊಂದದ, ಅದು ಯಾವುದು. ನೆಕ್ಸ್ಟು ವ್ಯಾಸ 14ದ ತ್ರಿಜ್ಯ ಎಷ್ಟು ಅಂದ್ರೆ ವ್ಯಾಸದ ಅರ್ಧ ಅಂದ್ರೆ 14ರ ಅರ್ಧ ಅಂದರೆ ಎಷ್ಟು, 7 ಅದರ ತ್ರಿಜ್ಯ ಆಗಿರುತ್ತೆ. ನೆಕ್ಸ್ಟು 25% ಆಫ್ 480 ಅಂತಂದ್ರೆ ಅದೆಷ್ಟು ಬರ್ತದೆ ನೋಡ್ಬೇಕು, CO2. ಇದು ಯಾವುದು ಮಾಡು. ನೆಕ್ಸ್ಟು X ವ್ಯಾಲ್ಯೂ ಇಲ್ಲಿ ಕಂಡುಹಿಡಿ ಅಂದ್ರೆ ಪದಾರ್ಥಗಳ ಸ್ಥಿತಿಗಳು ಯಾವ್ಯಾವ ಘನ, ಧವ, ಅನಿಲ. ಅದಕ್ಕೆ ಹೇಳೋದು ಮಾಡೆಲ್ ಟೆಸ್ಟ್ ಇನ್ನೂ ಟೈಮ್ ಅದ. ನಾಳೆ ಇರುವಂಥವ್ರು ಜಸ್ಟ್ ಏನು ಮಾಡಬೇಕು, ಜಸ್ಟ್ ಆನ್ಸರ್ಗಳು ನೋಡ್ಕೊತ ಹೋಗ್ಬೇಕು. ಅದನ್ನು ಬಾಯಾಟ್ ಮಾಡೋದು ಬಿಡಿಸೋದು ಮಾಡೋಂಗಿಲ್ಲ. ಜಸ್ಟ್ ಏನು ಮಾಡಬೇಕು, ಆನ್ಸರ್ಗಳು ನೋಡ್ಕೊತ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಇನ್ನೂವರೆಗೂ ಬಿಡಿಸ್ತಾ ಇದ್ದೀನಿ ಎಲ್ಲ ಟೆಸ್ಟ್ಗಳನ್ನು. ಓಕೆ, ಇದು ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ಬ್ರಕೆಟನ್ನು ಸೊಲ್ಯೂಷನ್ ಮಾಡಿರಿ, ಎಷ್ಟು ಬಂತು, 40 ಆಯಿತು. 40 ಡಿವೈಡ್ ಬೈ 5 ಅಂದರೆ 8 ಆಯಿತು. 8 + 3 2 6 ಅಂದ್ರೆ 14 ಬಂತು. ನೆಕ್ಸ್ಟು ಆರ್ಮಿ ಡೇ ನಿನ್ನೆ ಕೂಡ ಬಂದದ. ಮಾಡೆಲ್ ಟೆಸ್ಟಲ್ಲಿ ಪ್ರತಿ ಒಂದು ಸೆಟ್ಟಲ್ಲಿ ಬರತ್ತದೆ. ಏನು, ಜನವರಿ 15ರಂದ ನಿಮ್ಮ ಆರ್ಮಿ ಡೇಯನ್ನು ಮಾಡ್ತಾರೆ.
ಓಕೆ ಡನ್. ನೆಕ್ಸ್ಟು ಸಲೀಂ ಎಂಬ ಚಕ್ರವರ್ತಿ ಯಾರನ್ನು ಕರೀತಾರೆ ನೋಡ್ರಿ. ಸಾಗುವಾನ ಮರಗಳು ಯಾವುದು, ಉಷ್ಣವಲಯದ ಕಾಡುಗಳು ಯಾವ್ದು ಬರ್ತಾವೆ ಅದಕ್ಕೆ ಕೇಳಾರೆ. ಏರೋಸ್ಪೇಸ್ ಎಕ್ಸೋಸ್ಪೇಸ್ ಎಲ್ಲಿ ಮಾಡಿದರು. ಆಮೇಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು, ರಾಜಸ್ಥಾನ, ಮಧ್ಯಪ್ರದೇಶ್, ಉತ್ತರಾಖಂಡ್, ಯು ಪಿ, ಹಿಂಗೆ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್. ಇದು ಕೂಡ ಬಂದದ ಭಾಳಷ್ಟು ಸಲ. ಜೀವಿಗಳು ತಮ್ಮ ಸುತ್ತಮುತ್ತ ಪರಿಸರ ಬದಲಾವಣೆಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ, ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಕೇಳ್ಯಾರ. ಮೂಲಭೂತ ಹಕ್ಕುಗಳ ಸಂವಿಧಾನ ಯಾವ ಅನುಚ್ಛೇದಗಳ ಬಗ್ಗೆ ಕ್ವಶನ್ಗಳು ಬಂದವ. ತುರ್ತು ಪರಿಸ್ಥಿತಿಯ ವಿಧಿ ಯಾವುದು ಅನುಚ್ಛೇದ ಕೇಳ್ಯಾರ. ನೆಕ್ಸ್ಟು ಕಾಂತದ ಧ್ರುವಗಳು ನಿನ್ನೆ ಕ್ಲಾಸಲ್ಲಿ ಬಂದದ. ಏನು ಸಜಾತಿ ಧ್ರುವಗಳು ಏನು ಮಾಡ್ತವೆ, ವಿರೋಧಿಸುತ್ತವೆ. ಒಂದೇ ಧ್ರುವಗಳು ಇದ್ದು ಅಂದ್ರೆ ಅವುಗಳು ವಿರೋಧಿಸುತ್ತವೆ. ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಸ್ರವಿಸ್ತವ ಅಂತಂದ್ರೆ ಥೈರಾಕ್ಸಿನ್ ಅಂತೀವಿ. ನೆಕ್ಸ್ಟ್ ಇದು ಸಿಂಪ್ಲಿಫಿಕೇಷನ್ ಅದ. ಸೊ ಈ ತರಹದ ಪ್ರಶ್ನೆಗಳನ್ನು ಭಾಳಷ್ಟು ಪ್ರಶ್ನೆಗಳು ರಿಪೀಟೆಡ್ ಆಗಿರುವಂಥದ್ದು. ನೆಕ್ಸ್ಟು ಆಪ್ರೇಷನ್ ಮೇಘದೂತ್ ಎಲ್ಲೆಲ್ಲಿ ಮಾಡಿದರು ಅದು ಕೇಳ್ಯಾರ. ಭಾರತ ಮಂಡಲ ಎಲ್ಲದ ವಾಯುಮಂಡಲ ಅತಿ ಹೆಚ್ಚಿರುವಂತಹ ಅದು ಯಾವುದು, 78% ನೈಟ್ರೋಜನ್ ಇರುತ್ತೆ. ನೆಕ್ಸ್ಟು ರಾಜಾರಾಮ್ ಮೋಹನ್ ರಾಯ್ ಮೊದಲಿಗೆ ಬಂದಿತ್ತು, ಅದೇ ಕ್ವಶನ್ ರಿಪೀಟ್ ಆಗಿರುವಂಥದ್ದು. ನೆಕ್ಸ್ಟು ಇಲ್ಲಿ ಸರಳ ಬಡ್ಡಿಯನ್ನು ಕೇಳಿರುವಂಥದ್ದು ನೋಡ್ರಿ. ಏನದ 32,000ಕ್ಕೆ 8% 5 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಡಿವೈಡೆಡ್ ಬೈ 100. ಇವೆಲ್ಲ ಮಲ್ಟಿಫಿಕೇಷನ್ ಮಾಡಿದರೆ ಬರುವಂಥ ಆನ್ಸರೇ ಅದು. ನೆಕ್ಸ್ಟು ಕೊನೆಯಲ್ಲಿರುವಂಥದ್ದು 195 ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ 195 ಒಳಗೆ 60ಗಳು ಎಷ್ಟಿದಾವೆ, 3 ಅದಾವೆ. 6 3 18, 180 ಹೋಯ್ತು. 3 ಗಂಟೆ. ನೆಕ್ಸ್ಟು ಉಳಿಯುವಂಥದ್ದು 15 ನಿಮಿಷಗಳು. ಸೊ ಈ ರೀತಿ ಪ್ರಶ್ನೆಗಳನ್ನು ಯಾಕೆ ನಿಮಗೆ ಇವತ್ತು ತೋರಿಸಿನ ಅಂತಂದ್ರೆ ಹುಡುಗರು ಕಳಿಸಿದಂಥ ಪ್ರಶ್ನೆಗಳಾಗಿದ್ದು ಇವು ಮಾಡೆಲ್ ಟೆಸ್ಟಲ್ಲಿ ಕೂಡ ನಿಮಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳದಾವೆ. ಸೊ ಅದಕ್ಕೋಸ್ಕರ ಇನ್ನು ಟೈಮ್ ಅದ, ಏನು ನೋಡೋಂಗಿಲ್ಲ, ಜಸ್ಟ್ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗೋದು. ಕ್ವಶನ್ ಆನ್ಸರ್ ಬಾಯಾಟ್ ಮಾಡುವಂಗಿಲ್ಲ, ಏನು ಹೊಸದು ನೋಡೋಂಗಿಲ್ಲ. ಓಕೆ ಡನ್. ಅದೇ ರೀತಿ ನೆಕ್ಸ್ಟ್ ಟೆಸ್ಟಲ್ಲಿ ನಾನು ಆದಷ್ಟು ಬೇಗ ತರ್ತೀನಿ. ಇದೇ ರೀತಿ ಯಾರು ಇನ್ನೂ ವಿಡಿಯೋಸ್ ನೋಡಿದ್ರೆ ಇದನ್ನು ನಿಮ್ಮ ಯಾರ್ಯಾರು ನಾಳೆ ಶಿಫ್ಟಲ್ಲಿ ಮಾಡ್ತಾರೆ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.